ನಮಸ್ಕಾರ ಸ್ನೇಹಿತರೆ, ನೋಡಿ ಇದು ದಾವಣಗೆರೆ ಅಂಡರ್ ಬ್ರಿಡ್ಜ್ ಗಡಿಯಾರ ಖಾಮ್ ಹೋಗುವ ದಾರಿ ನೋಡಿದ್ದು. ಮೊದಲೇ ಇಲ್ಲಿ ಎಲ್ಲ ರೋಡ್ ಎಲ್ಲ ಎದೆಗಟ್ಟಿ ಎಲ್ಲ ಹಾಳಾಗಿತ್ತು ಮತ್ತು ಈ ಮಳೆಗಾಲದಲ್ಲಿ ನೀರೆಲ್ಲ ನಿಂತು ಎಲ್ಲ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾಯಿತ್ತು. ನೋಡಿ ಈಗ ಭಾಳ ಸಂತೋಷದ ಸುದ್ದಿ, ಎಲ್ಲ ಹೊಸದಾಗಿ ಸಿಮೆಂಟ್ ರೋಡ್ ಎಲ್ಲ ಮಾಡಿದ್ದಾರೆ. ಸಿಮೆಂಟ್ ರೋಡನ್ನು ಮಾಡಿದ್ದಾರೆ ನೋಡಿ. ಈಗ ಸಾರ್ವಜನಿಕರಿಗೆ ತುಂಬ ಅನುಕೂಲ ಮತ್ತು ಸಂಚಾರಕ್ಕೆ ತುಂಬ ಅನುಕೂಲ ಆಗಿದೆ. ಮತ್ತು ಎಲ್ಲ ಈ ಡ್ರೈನೇಜ್ ಸಿಸ್ಟಮ್ ಕೂಡ ಬಂದೋಬಸ್ತಾಗಿ ಒಳ್ಳೆ ಬಂದೋಬಸ್ತ್ ಮಾಡಿದ್ದಾರೆ ಡ್ರೈನೇಜ್ ಇದು ನೋಡಿ. ಈಗ ಮತ್ತು ಸಿಮೆಂಟ್ ರೋಡ್ ತುಂಬ ಹೈಟ್ ಮಾಡಿದ್ದಾರೆ ನೋಡಿ, ಹೈಟು ಕೂಡ ಮಾಡಿದ್ದಾರೆ. ಈಗ ಸಾರ್ವಜನಿಕರಿಗೆ ಮತ್ತು ಸಂಚಾರಕ್ಕೆ ಭಾಳ ಅನುಕೂಲ ಆಗ್ತಾಯಿದೆ ನೋಡಿ. ಹಾಂ, ನಾನು ನಮ್ಮ ಜಿಲ್ಲಾ ಶಾಸಕರು ಮತ್ತು ಸಂಸದರು ಮತ್ತು PWD ಅಧಿಕಾರಿಗಳಲ್ಲಿ ನನ್ನ ಪರವಾಗಿ ಮತ್ತು ಎಲ್ಲ ಸಾರ್ವಜನಿಕ ಪರವಾಗಿ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ. ಈ ಕೆಲಸ ಯಾವಾಗ ಆಗಿರೋದು ಮತ್ತು ಯಾರು ಮಾಡಿಸಿರೋದು, ಇದ್ರ ಬಗ್ಗೆ ಯಾರು ಒತ್ತಾಯ ಮಾಡಿದ್ರು? ಮೊನ್ನೆ ದೀಪಾವಳಿ ನವೆಂಬರ್ ತಿಂಗಳ ದೀಪಾವಳಿ ಇತ್ತಲ್ರಿ, ಅವಾಗ ಅಂಬಿಕಾ ಫರ್ನಿಚರ್ ಅಂಗಡಿಗೆ ಅವ್ರು HP ಸುರೇಶ್ ಮಾಜಿ ಮೇಯರ್ ಬಂದಿದ್ರು. ಬಂದಾಗ ಅವ್ರಿಗೆ ಹೇಳಿದಾಗ ತಕ್ಷಣ ಸ್ಪಂದಿಸಿದ್ರು. ಅಲ್ಲಿ ಈಗ ಹಾಲಿ ಮೇಯರಿಗೆ ಹೇಳ್ಕೊಂಡು ಇದನ್ನೆಲ್ಲ ಕೆಲಸ ಮಾಡಿದ್ದಾರೆ ಭಯ್ಯ. ಆಮೇಲೆ ಈ ಪಟ್ಟಿ ಈ ಕಡೆ ಬರ್ಬೇಕಾಗಿತ್ತು. ಆಮೇಲೆ ಈ ಗೋಡೆ ತೆಗೆದು ಇನ್ನೊಂದು 4 ಕಡೆ ತಕ್ಕೊಂಡ್ಬಿಟ್ರೆ ಅನುಕೂಲ ಆಗ್ತದೆ ಸಾರ್ವಜನಿಕ. ಯಾಕಂದ್ರೆ ಒಬ್ಬರೇ ಇಬ್ಬರು ಆಮೇಲೆ ವಯಸ್ಸಾದವರಿಗೆ ಹೆಣ್ಮಕ್ಳಿಗೆ ಎಲ್ಲ ಟಚ್ ಮಾಡ್ಕೊಂಡು ಹೋಗ್ತಾರೆ. ಅದು ಆಗಬಾರ್ದು ನನ್ನ ಅಭಿಪ್ರಾಯ, ನನ್ನ ಸಜೆಷನ್. ಸದ್ಯಕ್ಕೆ ಕೆಲಸ ಒಳ್ಳೇದಾಗಿದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ? ನಾನು ತುಂಬ ಸ್ಯಾಟಿಸ್ಫೈ ಆಗಿದೆ. ಯಾಕಂದರೆ ನಾನು 25 ವರ್ಷದಿಂದ ಅಡ್ಡಾಡ್ತಾ ಇದ್ದೇನೆ. ನೀರೆಲ್ಲ ನಿಂತು ರಾಡಿ ಎಲ್ಲ ಸಿಡಿದ್ಬಿಡೋ ಬಟ್ಟಿಗೆ. ಆಮೇಲೆ ಜನರಿಗೆ ಓಡಾಡೋಕ್ಕೆ ತೊಂದರೆ ಆಗಿದೆ, ಎಲ್ಲ ಭಾಳ ತೊಂದರೆ ಆಗ್ತಾಯಿತ್ತು ಸಾರ್ವಜನಿಕರಿಗೆ. ಆಗ್ತಾಯಿತ್ತು. ಅದನ್ನು ನೀವು ಸುರೇಶ್ ಅವರು ಮಾಡಿ ಉಪಕಾರ ಮಾಡಿದಾರೆ, ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಈಗ ಸದ್ಯಕ್ಕೆ ಎಲ್ಲ ಕೆಲಸ ಮತ್ತು ನಮ್ಮ ಡ್ರೈನೇಜ್ ಕೆಲಸನೂ ಒಳ್ಳೇದಾಗಿದೆ, ಎಲ್ಲ ಬಂದೋಬಸ್ತ್ ಮಾಡಿದ್ದಾರೆ. ಇದ್ರ ಬಗ್ಗೆ ಯಾರಿಗೆ ನೀವು ಧನ್ಯವಾದ ಹೇಳಕ್ಕೆ ಬಯಸ್ತೀರಾ? HP ಸುರೇಶ್ ಮಾಜಿ ಮೇಯರ್ಗೂ ಮತ್ತು ಹಾಲಿ ಮೇಯರ್ಗೂ ಕೂಡ ಹೇಳ್ಬೇಕು. ಯಾಕಂದರೆ ಬಜೆಟ್ ಅಲರ್ಟ್ ಮಾಡಿದ್ದಾರೆ ಅವರು. ಇವ್ರು ಹೇಳಿ ಸ್ಪಂದಿಸಿದಾಗ ಅವ್ರು ಅಲರ್ಟ್ ಮಾಡಿದ್ದಾರೆ. ಇಬ್ಬರಿಗೂ ಧನ್ಯವಾದ ಹೇಳ್ತಾರೆ. ಯಾಕಂದ್ರೆ ಈ ಆಮೇಲೆ ಇದು ಗೋಡೆ ಒಂದು ಆಗಲೂ ಒಂದು 5 ಅಡಿ ತೆಗೆದುಬಿಟ್ರೆ ಇನ್ನೂ ಜನರಿಗೆ ಅನುಕೂಲ ಆಗುತ್ತೆ. ಈ ಕಡೆ ರೈಲ್ವೆದವರಿಗೆ ಹುಬ್ಬಳ್ಳಿ ಆಫೀಸರಿಗೆ ಹೇಳ್ಕೋಬೇಕು, ಈ ಕಡೆ JDP ಆಫೀಸರಿಗೆ ಹೇಳ್ಕೋಬೇಕು. ಈ ಕಡೆ 4 ಅಡಿ ಅಗಲ ಆಯ್ತಕ್ಕಂದ್ರೆ ತುಂಬ ಅನುಕೂಲ ಆಗ್ತದೆ. ಆಮೇಲೆ ಈ ಪಟ್ಟಿ ಕೂಡ ತೆಗಿಬೇಕು, ಈ ಕಡೆ ಅಂತ ಹೇಳ್ಬೇಕು. ಆಗಲಿ, ಇದ್ರ ಬಗ್ಗೆ ಮುಂದೆ ಪ್ರಯತ್ನ ಮಾಡೋಣ. ಇದೊಂದು ಪ್ರಯತ್ನ ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ. ತುಂಬ ಧನ್ಯವಾದ ಇಲಾಖೆಗೆ ಮತ್ತು ಕಾರ್ಪೊರೇಷನ್. ಆಗಲಿ, ನಮಸ್ಕಾರ.